ಹಾಯ್ ಎಲ್ರಿಗೂ ನಮಸ್ತೆ. ಇಂದಿನಿಂದ ರಾಜ್ಯದಲ್ಲಿ SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಕ್ರಿಯೆ ಆರಂಭವಾಗುತ್ತೆ. ಅಂದರೆ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗ್ತಾ ಇದೆ. ಇವತ್ತಿಂದನೇ ಪ್ರಾರಂಭವಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಅನೇಕ ಜನರಿಗೆ ಒಂದು ಪ್ರಶ್ನೆ ಇದೆ. BLO ಮನೆಗೆ ಬಂದರೆ ಏನು ಮಾಡಬೇಕು, ಯಾವ ದಾಖಲೆಗಳನ್ನು ತೋರಿಸ್ಬೇಕು, ಅರ್ಜಿ ಹೇಗೆ ತುಂಬಬೇಕು, ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಸ್ಪಷ್ಟ ಉತ್ತರ ನೀಡ್ತೇನೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿಲ್ಲಿ ಮೊದಲಿಗೆ SIR ಎಂದರೆ ಏನು ಅಂತ ನಿಮಗೆ ಪ್ರಶ್ನೆ ಮೂಡ್ಬೋದು. SIR ಎಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಅರ್ಥ. ಅಂದರೆ ಇದು ಚುನಾವಣಾ ಆಯೋಗ ನಡೆಸುವ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಅಂತ ಅರ್ಥ. ಇದರ ಉದ್ದೇಶ ಬಂದ್ಬಿಟ್ಟು ಮತದಾರರ ಪಟ್ಟಿಯನ್ನು ನವೀಕರಿಸುವುದು, ತಪ್ಪು ಮಾಹಿತಿಯನ್ನು ಸರಿಪಡಿಸುವುದು ಮತ್ತು ಅರ್ಹ ವ್ಯಕ್ತಿಗಳ ಹೆಸರು ಸರಿಯಾಗಿ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳುವುದು. ಈ ಒಂದು ಕಾರ್ಯವನ್ನು ಈ SIR ಮಾಡ್ತಕ್ಕಂಥದ್ದು. ಹಾಗೆ BLO ಅಂತಂದರೆ ಏನು ಅಂತೇಳಿ ನಿಮ್ಮ ಮನಸ್ಸಲ್ಲಿ ಮೂಡ್ಬೋದು. ಅದನ್ನು ಕೂಡ ನಾವು ಸರಿಯಾಗಿ ತಿಳಿದುಕೊಳ್ಳೋಣ. BLO ಅಂದರೆ ಬೂತ್ ಲೆವೆಲ್ ಆಫೀಸರ್. ಇವರು ಹೇಗೆ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳಿದರೆ, ಇವರು ಚುನಾವಣಾ ಆಯೋಗದ ಪರವಾಗಿ ನಿಮ್ಮ ಮನೆಗೆ ಬಂದು ಮತದಾರರ ವಿವರಗಳನ್ನು ಪರಿಶೀಲಿಸುವ ಅಧಿಕಾರಿಗಳು. ಈ ರೀತಿಯಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಇನ್ನು BLO ಮನೆಗೆ ಬಂದಾಗ ಏನು ಮಾಡಬೇಕು? ಸೊ ನೋಡಿ, ಇಲ್ಲಿ ಮೊದಲು ಆತಂಕ ಪಡುವ ಅಗತ್ಯವಿಲ್ಲ. ಅವರು ನಿಮ್ಮ ಕುಟುಂಬದ ಸದಸ್ಯರ ವಿವರಗಳನ್ನು ಪರಿಶೀಲಿಸ್ತಾರೆ. ಕೇಳಿದ ಮಾಹಿತಿಯನ್ನು ಸರಿಯಾಗಿ ನೀಡಿ. ಅರ್ಜಿ ಭರ್ತಿ ಮಾಡಬೇಕಾದ್ರೆ ಅದನ್ನು ಸರಿಯಾಗಿ ತುಂಬಿ, ತಪ್ಪು ಮಾಹಿತಿ ಮಾತ್ರ ನೀಡಬೇಡಿ. ಕೆಲವೊಂದಷ್ಟು ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡಿ. ಅಂದರೆ ಸಂಬಂಧಪಟ್ಟಂತೆ ಮನೆಗೆ ಏನು ದಾಖಲಾತಿಗಳ ಬಗ್ಗೆನೇ ಮಾಹಿತಿ ಕೇಳ್ತಾರೆ, ಅದಕ್ಕೆಲ್ಲವನ್ನು ನೀವು ಉತ್ತರವನ್ನು ನೀಡಿ. ಒಂದು ವೇಳೆ ಅವ್ರ ಮನೆಗೆ ಬಂದಾಗ ನೀವು ಮನೆಯಲ್ಲಿ ಯಾರೂ ಇರಲಿಲ್ಲ ಅಂತಂದ್ರೂ ಕೂಡ ತೊಂದರೆ ಬೇಡ. ಇನ್ನೂ ಒಂದು ತಿಂಗಳವರೆಗೆ ಟೈಮ್ ಇದೆ. ಸೊ ಇವತ್ತು ಅವರು ಬಂದಿದ್ರು, ನೀವು ಮನೇಲಿ ಇರಲಿಲ್ಲ ಅಂತಂದ್ರೆ ತೊಂದರೆ ಇಲ್ಲ, ಅವರು ಮತ್ತೊಂದು ದಿನ ಬಂದೇ ಬರ್ತಾರೆ. ಸೊ ಆವಾಗ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಇವರನ್ನು ನೀಡ್ಬೋದು. ಹಾಗೆ ಇನ್ನೊಂದು ಮುಖ್ಯವಾಗಿ, ನೀವು ಅವರು ಯಾವ ದಾಖಲೆಗಳನ್ನು ಕೇಳ್ಬೋದು ಅಂತಂದರೆ, ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ರೇಷನ್ ಕಾರ್ಡ್, ಜನನ ಪ್ರಮಾಣ ಪತ್ರ, ಪ್ಯಾನ್ ಕಾರ್ಡ್ ಇದ್ದರೆ, ಪಾಸ್ಪೋರ್ಟ್ ಇದ್ದರೆ, ವಿಳಾಸದ ದಾಖಲೆ ಅಂದರೆ ವಿದ್ಯುತ್ ಬಿಲ್ ಅಥವಾ ಬ್ಯಾಂಕ್ ಪಾಸ್ಬುಕ್ ಮುಂತಾದವುಗಳನ್ನು ಕೇಳ್ಬೋದು. ಇನ್ನೊಂದು ನೋಟಿಸ್ ಅಂತ ಹೇಳಿದರೆ, ಎಲ್ಲ ದಾಖಲೆಗಳು ಪ್ರತಿಯೊಬ್ಬರಿಗೂ ಕಡ್ಡಾಯವಾಗಿರಬೇಕಂತ ಏನಿಲ್ಲ. ನಿಮ್ಮ ಪ್ರಕರಣಕ್ಕೆ ಅನುಗುಣವಾಗಿ BLO ಅಥವಾ ಚುನಾವಣಾಧಿಕಾರಿಗಳು ಯಾವ ದಾಖಲೆಗಳನ್ನು ಬೇಕು ಅಂತ ತಿಳಿಸ್ತಾರೆ, ಆ ದಾಖಲೆಗಳನ್ನು ಮಾತ್ರ ನೀವು ಹೇಳಿದರೆ ಆಯಿತು. ಈ ಎಲ್ಲ ದಾಖಲೆಗಳು ಕಡ್ಡಾಯ ಅಂತ ಅಲ್ಲ. ಅವರು ಯಾವ ದಾಖಲೆಗಳನ್ನು ಕೇಳ್ತಾರೆ ಆ ದಾಖಲೆಗಳನ್ನು ಮಾತ್ರ ನೀಡಿ. ಇನ್ನು ಅರ್ಜಿ ಹೇಗೆ ತುಂಬಬೇಕು ನೋಡಿ. BLO ನೀಡುವ ಅರ್ಜಿಯಲ್ಲಿ ನಿಮ್ಮ ಹೆಸರು, ವಿಳಾಸ, ವಯಸ್ಸು ಹಾಗೂ ಇತರ ವಿವರಗಳನ್ನು ಸರಿಯಾಗಿ ಬರಿಬೇಕು. ಯಾವುದೇ ಸಂದೇಹ ಇದ್ದರೆ BLO ಅವರಿಂದಲೇ ಕೇಳಿ ತಿಳಿದುಕೊಳ್ಳಿ. ಊಹಾಪೋಹದ ಆಧಾರದ ಮೇಲೆ ಮಾತ್ರ ಮಾಹಿತಿಯನ್ನು ಬರಿಬೇಡಿ. ಒಂದು ವೇಳೆ ನಿಮಗೆ ಫಿಲ್ ಮಾಡೋಕ್ಕೆ ಆಗಲ್ಲ ಅಂತಂದರೆ ಅವರಿಗೆ ಕೊಡಿ, ಅವರು ಆ ಫಾರ್ಮನ್ನು ಫಿಲ್ ಮಾಡ್ತಾರೆ. ಕೊನೆಯದಾಗಿ ನಿಮಗೆ ಹೇಳ್ಬೇಕಂತಕ್ಕಂಥ ಒಂದು ಮಾಹಿತಿ ಏನಪ್ಪ ಅಂತಂದರೆ, SIR ಒಂದು ಸಾಮಾನ್ಯ ಸರ್ಕಾರಿ ಪ್ರಕ್ರಿಯೆ. ಆದ್ದರಿಂದ ಯಾವುದೇ ವದಂತಿಗಳಿಗೆ ಕಿವಿಗೊಡಬೇಡಿ. ಚುನಾವಣಾ ಆಯೋಗ ಅಥವಾ BLO ನೀಡುವ ಅಧಿಕೃತ ಮಾಹಿತಿಯನ್ನೇ ನಂಬಿ. ಸೊ SIR ಮಾಹಿತಿ ಕುರಿತು ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂತಂದರೆ BLO ಅವರನ್ನೇ ಕೇಳಿ, ಅವರು ನಿಮಗೆ ಸರಿಯಾದ ಮಾಹಿತಿಯನ್ನು ಕೂಡ ತಿಳಿಸ್ತಾರೆ. ಸೊ ಈ ವಿಡಿಯೋ ಉಪಯುಕ್ತವಾಗಿದೆ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಸರ್ಕಾರಿ ಉದ್ಯೋಗ, ಶಿಕ್ಷಣ ಮತ್ತು ಸರ್ಕಾರಿ ಯೋಜನೆಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.